ಸಾರಾಯಿ ಶೀಶೆಯಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳಾಗುತ್ತಾ ನನ್ನ ದೇಹ ಸೇರಿದಳು, ಉಸಿರಾಟಕ್ಕೆ ವಿಷವಾಗುತ್ತಾ ನನ್ನ ಜೀವ ಹೀರಿದಳು. ಸೂಜಿ ಮಲ್ಲೆ ಹೂವನ ಹೃದಯ ತುಂಬಿಕೊಂಡೆ, ಹೂವು ಈಗ ಹಾವಾಯಿತೆ, ಪ್ರೀತಿಯಿಂದ ಕುಕ್ಕಿ ನೀನೋಯಿಸಿದೆ ಏಕೆ ಹೇಳು ನೀ. ಪ್ರತಿದಿನ ನಾನು ಕುಡಿವೆ ನಿನ್ನ ನೆನಪಲೆ ಹಾಡಿ ಕುಣಿವೆ ನಲಿವೆ ಅಳುವೆ. ನಾನೇನು ದೇವದಾಸನಲ್ಲ, ನನ್ನಂತ ಪ್ರೇಮಿ ಯಾರು ಇಲ್ಲ. ಸಾರಾಯಿ ಶೀಶೆಯಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳಾಗುತ್ತಾ ನನ್ನ ದೇಹ ಸೇರಿದಳು, ಉಸಿರಾಟಕ್ಕೆ ವಿಷವಾಗುತ್ತಾ ನನ್ನ ಜೀವ ಹೀರಿದಳು. ಹುಟ್ಟು ಸಾವು ಮಧ್ಯೆ ನಾವು ಕಟ್ಟಿಕೊಂಡ ನಂಟು ನೀರ ಮೇಲೆ ಗುಳ್ಳೆಯಂತೆ, ಪ್ರೀತಿ ಪ್ರೇಮ ಸುಳ್ಳು ಎಲ್ಲ ಇಲ್ಲಿ ಪೊಳ್ಳು ಮೂಢನೆ. ಬದುಕಿನ ತುಂಬ ಹೊಲಸು ಅದ ನೆನೆಯದೆ ಹೋದರೆ ಸೊಗಸು ಮನಸ್ಸು. ಇದೇನೋ ಪ್ರೇಮ ಲೋಕವಲ್ಲ, ನನ್ನಂತ ಪ್ರೇಮಿ ಯಾರು ಇಲ್ಲ. ಸಾರಾಯಿ ಶೀಶೆಯಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳಾಗುತ್ತಾ ನನ್ನ ದೇಹ ಸೇರಿದಳು, ಉಸಿರಾಟಕ್ಕೆ ವಿಷವಾಗುತ್ತಾ ನನ್ನ ಜೀವ ಹೀರಿದಳು. ಸಾರಾಯಿ ಶೀಶೆಯಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳಾಗುತ್ತಾ ನನ್ನ ದೇಹ ಸೇರಿದಳು, ಉಸಿರಾಟಕ್ಕೆ ವಿಷವಾಗುತ್ತಾ ನನ್ನ ಜೀವ ಹೀರಿದಳು. ಅಬ್ಬಾ ಸಿನಣ್ಣ ಭಾರಿ ಆಡ್ತಿರ್ ಬಿಡ್ರಿ. ಯಾರ ಮೇಲಿದು? ಸಾಕ್ಷಿ ವೈನಿ ಮೇಲ ಅಥವಾ ಎಕ್ಸ್ ವೈ ಏನ ಅಂತಾರಲ್ಲ ಅದ್ರ ಮೇಲೆ ನೆನಪಾಗ್ಲಿಕ್ಕತ್ತದೇನ್ರಿ ಬಾಳ? ಅದೆಲ್ಲ ಯಾಕೆ ನೆನೆಸ್ತೀವೋ ಸಿನಣ್ಣ? ಅದೊಂದೇನೋ ಫ್ಲಾಶ್ ಬ್ಯಾಕ್ ಇರ್ತಾವಪ್ಪ, ಅದು ಸಂಬಂಧ ನಾವು ನಮ್ಮಷ್ಟಕ್ಕೆ ನಾವು ಆಡ್ತಿರ್ತೀವಿ. ಊರಾಗಾದ್ರೆ ಡಿಸ್ಟರ್ಬ್ ಆಗ್ತದಂತೇಳಿ ಹೊಲಕ್ಕೆ ಬಂದ್ರೆ ಹೊಲ್ದಾಗೂ ಬರ್ತಿರಲ್ವ ಮಾರಾಯ ನೀವು? ನಾನು ಎಲ್ಲೋದ್ರು ಹಿಂದಿರತ್ತೀರ ನಂಗೆ ನೀವು? ಹಂಗೇನಿಲ್ರಿ ಅಣ್ಣ, ನಾನು ಹೊಲಕ್ಕೆ ಬಂದಿದ್ದೆ, ಅದಕ್ಕೆ ಕಂಡ್ರೆ ನೀವು ಸುಮ್ ನೋಡೋದ್ರಾಯ್ತು. ಹಾಡ ಬಾರಿ ಚಂದ ಆಡ್ಲಿಕ್ಕತ್ತಿದ್ರಲ್ಲ, ಅದಕ್ಕೆ ನಿಂತು ಕೇಳಲಿಕ್ಕತ್ತಿದ್ದೆ. ಭಾರಿ ಆಗ್ಯದ ಬಿಡ್ರಿ. ಯಾರ್ರೀ ಅವರು? ನಮಗೊಂದ್ ಸ್ವಲ್ಪ ಹೇಳ್ತೀರೇನ ಫ್ಲಾಶ್ ಬ್ಯಾಕ್? ಗುಂಡಣ್ಣ ಅಂತವೆಲ್ಲ ಏನೂ ಇಲ್ಲ ಅಂತ ಹೇಳಿನಿಲ್ಲ. ನಾ ಅಂತವೇನು ಉಚ್ಚಕರ ಮಾಡಕ್ ಹೋಗಿಲ್ಪ. ನಾ ಭಾಳ ಒಳ್ಳೆ ಮನುಷ್ಯ ಇದ್ದೀನಿ. ಕುಡುಕನಾದರೂ ಕೆಡುಕನ ಆಗಬಾರದು. ಕುಡ್ದದ್ದು ಎಲ್ಲರಿಗೂ ಗೊತ್ತಾಗಬೇಕು. ಅವಾಗಲೇ ನಮ್ಮ ಹಿಂದೆ ಆಡ್ಕೊಳ್ಳೋರು ಜಾಸ್ತಿ ಜನ ಆಗ್ತಾರಂತ ನಮ್ಮ ಗುರುಗಳ ಗೊತ್ತಿಲ್ಲ ನಿನಗೆ? ಕುಡಿಬೇಕು, ನಾವು ಕುಡ್ದದ್ದು ಎಲ್ಲರಿಗೆ ಗೊತ್ತು ಮಾಡಬೇಕು. ಅಂದಾಗ 4 ಮಂದಿಗೆ ಒಂದು ಸ್ವಲ್ಪ ವಿಷಯ ಸಿಗ್ತದೆ ಆಡ್ಕೊಳಕ್ಕೆ. ನಾವೇ ಎಲ್ಲರೂ ಒಳ್ಳೆಯವ್ರಾಗ್ಬಿಟ್ಟಿವಂದ್ರೆ ಅವ್ರು ಆಡ್ಕೊಳ್ಳೋರು ಪಾಪ ಏನು ಮಾಡಬೇಕಪ್ಪ? ನಮಗಂತಾನೆ ಸ್ವಲ್ಪ ಟೈಮ್ ಮೀಸಲಿಟ್ಟಿರ್ತಾರೆ ಅವ್ರು ಆಡ್ಕೊಳಕ್ಕೆ. ಅವ್ರಿಗೆ ನಾವು ಕೆಲಸ ಕೊಡ್ಬೇಕು ಇಲ್ಲ ಮತ್ತೆ? ಆಯ್ತು ಬಿಡು ಸಿನಣ್ಣ, ನೀ ಒಳ್ಳೆಯವನೇ ಇದ್ದಿ. ನೀ ಎಲ್ಲಿ ಕೆಟ್ಟವಿದ್ದಿ ಅಂತಿ? ನೀ ಕುಡಿದು ಬಿಟ್ರ ಯಾರಿಗೂ ಕೆಟ್ಟದ್ದು ಬಯಸಂಗಿಲ್ಲ, ಕೇಳುನು ಬಯಸಂಗಿಲ್ಲ. ನೀ ಕುಡಿದು ಎಲ್ಲರಿಗೂ ಗೊತ್ತೂ ಮಾಡ್ತಿದ್ದಿ, ಎಲ್ಲರೂ ನಿಂದ ಆಡ್ಕೋತಾರ. ಅದ್ರ ಬಗ್ಗೆ ನೀ ತಲೆ ಕೆಡ್ಸೋಂಗಿಲ್ಲ, ಅದು ಗೊತ್ತದ ನನಗೆ. ಆದರೂ ನಿಂದೇನೋ ಹಿಂದೆ ಫ್ಲಾಶ್ ಬ್ಯಾಕ್ ಇತ್ತು ಅಂತ ನಾ ಕೇಳಲ್ಪಟ್ಟಿನಪ್ಪ. ಊರಾಗ 4 ಮಂದಿ ಹೇಳ್ಯಾರ ನಮಗ, ಅದಕ್ಕೆ ಅದ್ರ ಬಗ್ಗೆ ಹೇಳು ಅಂತ ಕೇಳಕತ್ತೀನಿ ಅಷ್ಟೇ. ನೋಡು ಗುಂಡಣ್ಣ, ನೀ ನನ್ಗಿಂತ ಸಣ್ಣವಿದ್ದಿ, ಇಂಥವೆಲ್ಲ ಮಾತಾಡ್ಬಾರ್ದು. ಅವು ಯಾರಿಗಿರಂಗಿಲ್ಲ, ಫ್ಲಾಶ್ ಬ್ಯಾಕ್ ಎಲ್ಲರಿಗೂ ಇರ್ತಾವ. ಏನೋ ಆತದಂತ ತಿಳ್ಕೊಂಡು ಮಾಡಿದ್ವಿಪ್ಪ ಲವ್. ಆಕೆ ಬೇರೆದವನ್ ಕಟ್ಕೊಂಡು ಆಕೆ ಹೋದ್ಲು. ನನಗೆ ಒಲ್ ಅಂದ್ರೂ ನಮ್ಮ ಮನೆಯವ್ರು ತಂದು ನನಗೆ ಕಟ್ಟಿಬಿಟ್ರು. ಈಗ ಅದೆಲ್ಲ ಏನೂ ಇಲ್ಲ ನೋಡು ಗುಂಡಣ್ಣ. ಅದೆಲ್ಲ ಮರೆತು ನನ್ನ ಹೆಂಡ್ತೀನಿ ನನಗೆ ಸರ್ವಸ್ವ. ಆಕೆಗೆ ನಾ ಮೋಸ ಮಾಡಲ್ಲ. ನಾ ಕುಡಿತೀನಿ ಅನ್ನೋದು ಬಿಟ್ರೆ ನಾ ಯಾರಿಗೂ ಯಾವತ್ತೂ ಮೋಸ ಮಾಡಂಗಿಲ್ಲ ಗುಂಡಣ್ಣ. ಅದನ್ನ ನೀ ತಿಳ್ಕೊಂಬಿಡು. ಇದು ಹಾಡ ಆ್ಯಕ್ಚುಲಿ ನನಗೆ ಭಾಳ ಇಷ್ಟ ಆಗ್ತದ. ಅದಕ್ಕೆ ಸುಮ್ಮ ಬರ್ಲಿಕ್ಕೆ ಹೇಗಿತ್ತಲ್ಲ ಅದಕ್ಕೆ ಆಡ್ಬೇಕಂತ ಆಡೀನಿ. ನೀ ಅಂಥವೆಲ್ಲ ತಿಳ್ಕೊಳಿಕ್ ಹೋಗ್ಬೇಡ ನಾನು.
ನಾ ಏನ್ ಅನ್ನಂಗ್ಲಿ ಬಿಡು ಶಿನಣ್ಣ. ಆದ್ರ ಈಗೇನ ಮಂದಿ ಕಡಿಮೆ ಇದ್ದಾರಂತೆ ನಿಂದ ಆಡ್ಕೊಳ್ಳೋದು. ಎಷ್ಟು ಮಂದಿ ಆಡ್ಕೋತಾರೋ, ಶಿನಪ್ಪ ಬಾಳ ಕುಡಿತಾನ ಅಂತಾರ, ಹೆಚ್ಚು ಮಾಡ್ಯಾನ ಈಗ ಅಂತಾರ, ಕುಡ್ದು ಬಾಳ ಸ್ವರ್ಗ್ಯಾನ, ಇಲ್ಲೇ ಬೀಳ್ತಾನ ಅಂತಾರ, ಮುಂಜಾನೆ ಎದ್ದುಗನೆ ಸುರೋಚ್ಕೋತಾನ ಅಂತಾರ, ಏನೇನೋ ಅಂತಾರೋ ಮರ ಮಂದಿ. ಅದಕ್ಕೆ ಒಂದ್ ಸ್ವಲ್ಪ ಕಡಿಮೆ ಮಾಡ್ರಪ್ಪ ಅಂತ ಹೇಳುದು ನಿಮಗ. ನೋಡಪ್ಪ ತಮ್ಮ, ನೀನ್ ನನಗಿಂತ ಸಣ್ಣವದಿ. ನಾನು ಕುಡಿಯಕ್ ಕಲ್ತಾಗ ನೀ ಯಾವಾಗಿನ್ನ ಹುಟ್ಟಿರ್ಬೋದು, ಅಷ್ಟೇನು ಸಣ್ಣವಲ್ ಬಿಡು. ಆದ್ರೂ ಮಾತೆ ಹೇಳ್ತೀನಿ, ನೀ ಅಷ್ಟು ಸಣ್ಣವಿದ್ದಿ. ನನಗೇನು ಗೊತ್ತಿಲ್ಲ, ಭಾಳ ಮಂದಿ ಭಾಳ ಮಾತಾಡ್ತಾರ. ನನ್ನ ವಿಷಯ ಮಾತಾಡೋದಂದ್ರೆ ಅವ್ರಿಗೆ ಖುಷಿನೇ ಖುಷಿ. ಅವ್ರಿಗೆ ಖುಷಿ ಸಿಗ್ತಿತ್ತಂದ್ರೆ ಮಾತಾಡಲಿ. ನಾವು ಯಾರ ಬಗ್ಗೆನೂ ಮಾತಾಡಂಗಿಲ್ಲಪ್ಪ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಹಣದೊಬ್ಬರ ಬಗ್ಗೆ ಚಿಂತೆ ಮಾಡ್ಕೋತ ನಿಂತಿದ್ನು ನಾ. ನನ್ನೊಬ್ಬರ ಬಗ್ಗೆನೂ ಅವ್ರ ಹಂಗ ಅವ್ರ ಹಿಂಗ ಅಂತ ನನ್ನ ಬಾಯಾಗ ಯಾವತ್ತೂ ಬಂದಿಲ್ಲ, ಬರೋದು ಇಲ್ಲ. $1 $89 ಆಗದ. ಅದು ನೀವು ಗೊತ್ತಾಗಲ್ ಬಿಡು, ನೀವು ಸಣ್ಣವಿದ್ದಿ. ಅಂಥವೆಲ್ಲ ನಾವು ವಿಚಾರ ಮಾಡ್ತಿರ್ತೀವಿ, ನೀವು ನಡುವೆ ಬಂದು ನಮಗೆ ಡಿಸ್ಟರ್ಬ್ ಮಾಡಿಬಿಡ್ತೀರಿ ನೋಡಿ. ಅಲ್ಲ ಸಿನಣ್ಣ, ಮತ್ತ ಅಷ್ಟು ಮಂದಿ ಅಷ್ಟು ಆಡ್ಕೋತಾರಂತ ಗೊತ್ತದಂತಿದಿ, ಅದಕ್ಕಾರ ಕುಡಿದ್ ಬಿಡ್ಬೇಕಿಲ್ಲ ನೀವು. ಓಕೆ, ದಿಸ್ ಈಸ್ ಗುಡ್ ಪಾಯಿಂಟ್. ಅವರು ನನ್ನ ಬಗ್ಗೆ ಆಡ್ಕೋತಾರಂತ ನಾ ಯಾಕೆ ಬಿಡ್ಬೇಕಪ್ಪ? ಅವ್ರೇನು ತಂದು ಕೊಡ್ತಾರ ನನಗೆ? ಇಲ್ಲ. ಅವ್ರ ಬಾಯದ, ಅವ್ರು ಮಾತಾಡ್ಬೇಕಂತ ಅವ್ರಿಗೆ ಇಷ್ಟ ಇರ್ತದ. ಕೆಲ್ಸಿರಂಗಿಲ್ಲ ಬಗಸಿರಂಗಿಲ್ಲ, ಆಡ್ಕೊಳಲ್ರ. ನೋಡಿ, ಈಗ ನಾನು ಕುಡಿದು ನನ್ನ ಆರೋಗ್ಯ ಹಾಳು ಮಾಡ್ಕೋಬಹುದು. ಆದ್ರೆ ನೀನು ನನ್ನ ಜೊತೆ ಕೂಡಿ 15 ವರ್ಷ ಇರ್ತಾನೆ. ನೀನು ನನ್ನ ಫ್ರೆಂಡ್ಶಿಪ್ ಮಾಡಿ, ನಾ ಯಾವತ್ತರ ನೀನು ಕುಡಿ ಅಂತ ಹೇಳಿನೇನೋ ಗುಂಡಣ್ಣ. ಇಲ್ಲ ಸಿನಣ್ಣ, ಒಮ್ಮೆನೂ ಹೇಳಿಲ್ರಪ್ಪ. ನೀವು ಸುಮ್ಮನೆ ಯಾಕೆ ಅನ್ಬೇಕು? ಕುಡಿಲಿಕ್ಕಿನ ಅಂತವೇನ್ರ ಮಾತಾಡಿದ್ರೆ ಬೈದು ಕಳಿಸ್ತೀರಿ, ಆದ್ರೆ ಕುಡಿ ಅಂತ ಒಂದಿನ ಒಂದಿಲ್ ಬಿಡು. ಯಾಕಂದ್ರೆ ನಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀನಿ. ನಾ ಯಾರಿಗೂ ಕುಡಿ ಅನ್ನೋದಿಲ್ಲ. ಯಾಕಂದ್ರೆ ಕುಡಿದ್ರೆ ಮನೆ ಹಾಳಾಗ್ತದೆ, ರೊಕ್ಕ ಖರ್ಚಾಗ್ತದೆ, ಆರೋಗ್ಯ ಹಾಳಾಗ್ತದೆ. ಅದೆಲ್ಲ ಗೊತ್ತದ ನನಗೆ. ಅದಕ್ಕೆ ನಾನು ಯಾರಿಗೂ ಕುಡಿ ಅನ್ಬಂಗಿಲ್ಲ. ಕುಡೀರಿ ಅಂತ ನನ್ನ ಬಾಯಿಗೆ ಬರಂಗಿಲ್ಲ. ನಾ ಕುಡ್ದೀನಿ, ನಾ ಚಟ ಕಲ್ತೀನಿ ಅಂದ್ರೆ ಅದು ನನಗೆ ಒಬ್ಬನಿಗೆ ಸಾಕಿರಲಿ. ನನ್ನದು ನಾ ಹೆಂಗೆ ಮಾಡಬೇಕು ಅದನ್ನು ನಾನು ಮೇಂಟೈನ್ ಮಾಡ್ತೀನಿ. ಆದ್ರೆ ನೀವು ಬೇರೆದವರು ಕುಡಿದು ನನಗಿಷ್ಟ ಆಗಲ್ಲ ನೋಡ್ಕೊಂಡಣ್ಣ. ಅಲ್ಲ ಸಿನಣ್ಣ, ಇಷ್ಟೆಲ್ಲ ಒಳ್ಳೆ ಗುಣ ಅವ, ಮತ್ತು ಇಷ್ಟೆಲ್ಲ ತಿಳುವಳಿಕೆ ಅವ, ಯಾಕೆ ಕುಡಿತೀರಪ್ಪ ಅಂತಿ ನಾನು. ಅದರಿಂದ ಕೆಟ್ಟದ್ದಂತ ಗೊತ್ತಿದ್ರು ಕುಡಿತೀಯಲ್ಲ, ಹೆಂಗಂತ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ನೋಡು. ನೋಡ್ಕೊಂಡಣ್ಣ, ಒಂದು ಮಾತು ಹೇಳ್ತೀನಿ. ಒಬ್ಬ ಕವಿ ಹೇಳ್ಯಾರ, ಗೊತ್ತದ ನಿನಗ? ಜಗವೆಲ್ಲ ನಗುತ್ತಿರಲು ಜಗದ ನೋವೆಲ್ಲ ನನಗಿರಲಿ. ಅಂದ್ರ ಜಗತ್ತಿನಾಗ ಎಲ್ಲರೂ ಖುಷಿ ಇರ್ಲಿ, ನನಗೊಬ್ಬನಿಗೆ ತ್ರಾಸಿದ್ರೇನಾಗ್ತದ ಅಂತ. ಆ ಕೆಟಗರಿಗೆ ಸೇರಿದ ಮನುಷ್ಯ ನೋಡಪ್ಪ ನಾನು. ನನ್ನಿಂದ ಯಾರಿಗೂ ನೋವು ಕೊಡಂಗಿಲ್ಲ. ನೋವಂತಂದ್ರೆ ನಾ ಸಹಾಯ ಮಾಡ್ಲಾರ್ದ ಇರಂಗಿಲ್ಲ. ದಿಸ್ ಈಸ್ ಮೈ ಕ್ಯಾರೆಕ್ಟರ್. ಸಾಕ್ ಬಿಡಪ್ಪ ಶಿನಣ್ಣ, ನೀನ್ ಕೇಳಿದ್ರ ನನಗ ಕಣ್ಣ ನೀರ ಬರ್ತಾವ ನೋಡಿ ಶಿನಣ್ಣ. ಕರೆ ಹೇಳ್ಬೇಕಂದ್ರ ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದಿ, ಎಲ್ಲಾ ತರ ಮಾಡ್ತಿದ್ದಿ, ದುಡಿತಿದ್ದಿ, ಒಳ್ಳೆ ಗುಣ ಅವ. ಆದ್ರೆ ಇದೊಂದು ಚಟ ಕಲ್ತು ಎಲ್ಲರ ಕೈಲಿ ಅಲ್ಲ ಅನ್ಸ್ಕೋತಿ ನೋಡಪ್ಪ ಮಾರಾಯ. ಯಾವಾಗ ಬಿಡ್ತೀವೋ ಏನು, ಆ ದೇವ್ರನ್ನೇ ನಿನಗೆ ಬುದ್ಧಿ ಕೊಡ್ಬೇಕು ನೋಡ್ಬಟ್ಟ. ಅಲ್ಲ ಮೊನ್ನೆ ಮಂತ್ರಾಲಯಕ್ಕೆ ಹೋದ ಬಿಟ್ಟಿದ್ದಿಲ್ಲ ಶಿನಣ್ಣ, ಹಂಗ ಪೂರ್ತಿ ಬಿಟ್ಟು ಬಿಡ್ಬೇಕ್ರಪ್ಪ. ಹೋಗ್ಲಿ ಬಿಡು, ನೀವಂತ್ರು ಹೇಳಿದ್ ಕೇಳಂಗಿಲ್ಲ. ಏನು ಊಟ ಗಿಟ್ಟ ಮಾಡಿ ಬಂದಿರ ಇಲ್ಲ? ಬಾ ಮನಿಗೆ ಹೋಗ್ಬಿಡು ಬರ್ರಿ. ಕುಂಡಣ್ಣ, ಥ್ಯಾಂಕ್ಸ್. ನೀವು ನನ್ನ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡೆ ಅಂದ್ರೆ ಥ್ಯಾಂಕ್ಸ್. ನೀನ್ ನಡ, ನಾ ಸದ್ಯ ಬಂದೆ. ಆಯ್ತು, 10 ನಿಮಿಷ ನೀ ಮನೆ ಮುಟ್ಟಿರಂಗಿಲ್ಲ, ನಾನು ನಿನ್ನಿಂದ ಬಂದ್ಬಿಡ್ತೀನಿ ನೋಡಿ. ನಡಿ, ನಾ ಬರ್ತೀನಿ ನಡಿ ಗುಂಡಣ್ಣ. ಡೋಂಟ್ ವರಿ, ಐ ಆಮ್ ಫೈನ್, ಫಿಟ್ ಆ್ಯಂಡ್ ಫೈನ್. ಸಾಕು, ಮುಗಿಸಿ ಜಲ್ದಿ ಬಾ ಶಿನಣ್ಣ, ಮಾತು ಕುಡ್ಕೋತ ಕೂಡ್ಬೇಡ. ಇಲ್ಲೋ ಗುಂಡಣ್ಣ, ಬರ್ತೀನಿ ನಡಿ. ನಾ ಕುಡಿಯಂಗಿಲ್ಲ, ನಡಿ. ಏನ್ ಮಾಡ್ತೀನಿ ನೋಡಪ್ಪ, ನಾವು ಹೋಗ್ಲೇ ಹಂಗಂದ್ರ. ಓಕೆ, ಬಾಯ್, ಸಿ ಯು ಟುಮಾರೋ. ಕುಡ್ದಾಗ ನಾ ಇಂಗ್ಲೀಷ್ ಬರ್ತಾವ ಬಾಯಾಗ. ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್ಸು. ಮಳಿ ಒಂದ್ ಏನ್ ಹಿಡ್ಕೊಂಡು ಕೂತದ, ದಾಳಿ ಹೊಡಿ, ಒಟ್ಟ ಬಟ್ಟೆನೆ ಒಣಗವಲ್ಲು. ಅತ್ತೆ ಯಾಕೋ ಹೊಟ್ಟೆ ತುಂಬಾ ನೋಯ್ತಾ ಇದೆ ಅತ್ತೆ. ಅಯ್ಯಯ್ಯ, ಒಟ್ಟು ನೋವಾಗತ್ತದ? ಭಾಳ ನೋವಾಗತ್ತದ ಅನ್ಪ್ರಿಯ? ಇವ್ವ, ಇದೇನಂತ ಯವ್ವ, ನೀವು ಮಾವು ಬೇರೆ ಊರಾಗಿಲ್ಲ. ಇವ್ವ, ಯಾರಿಗೆ ಫೋನ್ ಹಚ್ಚಲಿವ ಈಗ? ನನಗಂತ್ರ ಏನೂ ಸುಧಾರಿಸಲ್ದವ ತಾಯಿ. ಅಯ್ಯೋ ಅತ್ತೆ, ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ಬಿಡಿ. ಇವಾಗ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿರ್ಬೋದು, 9 ತಿಂಗಳಾಯ್ತಲ್ವಾ. ಅಯ್ಯ, ಈ ಕಡೆ ಕೂಡಬಾರ ಪ್ರಿಯ, ಫೋನ್ ಹಚ್ತೀನಿ ಯಾರಿಗಾರ. ಹಾಂ ಅತ್ತೆ, ಕೂತ್ಕೋತೀನಿ. ನನಗೆ ಕೂತ್ಕೊಳ್ಳೋಕೆ ಇಷ್ಟ ಆಗ್ತಿಲ್ಲಪ್ಪ. ಸುಮ್ಮನೆ ನಾನು ಆ ಕಡೆ ಈ ಕಡೆ ತಿರುಗಾಡ್ತಿರ್ತೀನಿ. ನಿನ್ನ ಗಂಡರೇ ಬಂದಿಲ್ಲ, ನಿಮ್ಮ ಊರಿಗೆ ಹೋಗ್ಯಾನ. ಏನು ಮಾಡ್ಬೇಕು ನೋಡಿ ಪ್ರಿಯ ಈಗ? ಅದಕ್ಕೆ ಹೋಗುವ, ಅಲ್ಲೇ ಬೆಂಗಳೂರಾಗಿರು. 9 ತಿಂಗಳಾಗ್ಯದ ಈಗ. ದವಾಖಾನೆಗಳು ಚಲೋ ಇರ್ತಾವ, ಮನ್ಯಾಗ ಕಾರ್ ಇರ್ತದ ಅಂತ ಹೇಳಿದ್ರೆ ನೀನು ನನ್ನ ಮಾತೇ ಕೇಳಂಗಿಲ್ಲ ಪ್ರಿಯ. ನನಗೆ ಹಳ್ಳಿ ಇಷ್ಟ ಅಂತೇಳಿ ಇಲ್ಲಿ ಇರ್ತಿದ್ದಿ. ಈಗ ಏನು ಮಾಡ್ಬೇಕು ನೋಡಿ? ಯಾರಿಗೆ ಫೋನ್ ಹಚ್ಚಲಿ ಹೇಳ? ಗುಂಡಣ್ಣಗರ ಹಚ್ಚಲೇನು?
ಹಲೋ ಹಲೋ ಗುಂಡಣ್ಣ. ಒಂದು ಸ್ವಲ್ಪ ಯಾಕ ಪ್ರಿಯಾ ಪೇನ್ ಅನ್ಲಿಕತ್ತಾಳಪ್ಪ, ಮನೆ ಕಡೆ ಬರ್ತೀಯಾ ಸ್ವಲ್ಪ? ಹೌದಾ, ಆಯ್ತಾ. ಅವ ಎಲ್ಲೇ ಊರಿಗೆ ಹೋಗ್ಯಾನಂತವ, ಊರಾಗಿಲ್ಲ ಅಂತ. ಏನು ಊರಾಗಿದ್ರು ಸುಳ್ಳು ಹೇಳ್ತಾನ ಏನ, ಅವ ಅಂತೂ ಹಚ್ಕೊಳಂಗಿಲ್ಲ ಸ್ವಲ್ಪ ಗುಂಡಣ್ಣ. ಯಾರಿಗೆ ಹಚ್ಚಲೇವ ಈಗ ಅಂತೀನಿ ನಾನು. ಸೀನಪ್ಪಗರ ಹಚ್ಚಲೇನ, ಇದು ಒಂದು ಎಲ್ಲಿ ಕುಡಿದು ಬಿದ್ದದಾನೆ. ಹಲೋ ಹಲೋ ಸೀನಣ್ಣ, ಎಲ್ಲಿದ್ದೀಯಪ್ಪ? ಹಲೋ ಮಾಮಿ, ಗುಡ್ ನೈಟ್. ನಮಗೂ ಭಾಳ ಆಗ್ಯದ್ರಿ, ನಾವು ಈಗ ಮಾತಾಡೋ ಪೊಸಿಷನ್ ಆಗಿಲ್ರಿ. ನಾಳೆ ಮುಂಜಾನೆ ಬರ್ತೀನಿ ರೀ ಮಾಮಿ. ಬಾಯ್ ಮಾಮಿ, ಬಾಯ್. ಇದೇನ ಇವ್ ದಾಳಿ ಹೊಡಿಲಿ, ಏನೇನ ಮಾತಾಡ್ತದಲ್ಲ ಇಂಗ್ಲೀಷ್ನಾಗ. ಕುಡ್ದದ ಏನ ಭಾಳ ಕುಡಿದು ಈ ಕಡೆ ಲೋಕದಾಗ ಇಲ್ಲವ ಯವ್ವ, ಏನು ಮಾಡ್ಲೆ ಪ್ರಿಯಾ ಈಗ? ನಾನೇ ಸೀನಣ್ಣ ಜೊತೆ ಮಾತಾಡ್ತೀನಿ ರೀ ಅತ್ತೆ. ಅವನು ಗುಂಡಣ್ಣ ಅವ್ರು ಬೇರೆ ಯಾರು ಹಚ್ಕೊಳ್ಳಲ್ಲ, ಸೀನಣ್ಣನೇ ಹಚ್ಕೊಂಡು ಮಾಡೋದು ಈ ಥರ ಎಲ್ಲ ಕೆಲಸನ. ನಾನೇ ಮಾತಾಡ್ತೀನಿ ರೀ, ಒಂದು ನಿಮಿಷ. ನೋಡುವ ಮಾತಾಡಿ ನೋಡಿ ನೀನಾರ. ಹಲೋ, ಹಾಂ ಹಲೋ ಸೀನಣ್ಣ. ಹಲೋ ಪ್ರಿಯಾಕ. ನಾನು ಹೇಳೋದು ಕೇಳಿ ಸೀನಣ್ಣ ಸ್ವಲ್ಪ. ನನಗೆ ತುಂಬ ಹೊಟ್ಟೆ ನೋಯ್ತಾ ಇದೆ, ಅದಕ್ಕೆ ಸ್ವಲ್ಪ ಮನೆ ಕಡೆ ಬರ್ತೀರಾ? ಮಾವಿಲ್ಲ ಊರಲ್ಲಿ, ಇವರು ಬಂದಿಲ್ಲ, ಅದಕ್ಕೆ ಹೇಳ್ತಿರೋದು. ಬೇಗ ಬನ್ನಿ ಸೀನಣ್ಣ ಸ್ವಲ್ಪ. ಹಾ ಪ್ರಿಯಾಕ, ಹೊಟ್ಟೆ ನೋವು ಬಂದದ? ಆಯ್ತು ಪ್ರಿಯಾಕ, ಡೋಂಟ್ ವರಿ, ನಾ ಈಗ ಬರ್ತೀನಿ. 10 ನಿಮಿಷನಾಗ ಕಾರ್ ತಗೊಂಡ್ಬರ್ತೀನಿ ಪ್ರಿಯಾಕ. ಯು ಡೋಂಟ್ ವರಿ, ನಾ ಡ್ರೈವರ್ ಕರ್ಕೊಂಡು ಬರ್ತೀನಿ. 10 ನಿಮಿಷನಾಗ ನಿಮ್ಮ ಮನೆ ಮುಂದಿರ್ತೀನಿ. ನೀವು ಬಡ ಬಡ ರೆಡಿಯಾಗಿ ಮಾಮಿ ನೀವು ಹೊರಗೆ ಬಂದ್ಬಿಡ್ರಿ ಪ್ರಿಯಾಕ. ನೋ ಡೋಂಟ್ ವರಿ ಪ್ರಿಯಾಕ, ನಾ ಬಂದರಿ ಸದ್ಯ ಬರ್ತೀನಿ ಪ್ರಿಯಾಕ. ಏನನ್ನವ ಸರಿಯಾಗಿ ಮಾತಾಡ್ಲಿಲ್ಲ, ಭಾಳ ಕುಡ್ದದ ಅದು ಇವತ್ತು ಭಾಳ ಆಗ್ಯದ ಅದಕ್ಕೆ ಅಂದ್ರೆ ಏನು ಮಾತಾಡವಲ್ಲವ. ಯಾರಿಗೆ ಹಚ್ಚಲಿ, ಏನು ಮಾಡ್ಲೇವ ಪ್ರಿಯಾ, ಏನು ಗೊತ್ತಾಗೋಲ್ಲ ನನಗೀಗ. ಇಲ್ಲ ಅತ್ತೆ, ಅವನು ಚೆನ್ನಾಗೇ ಮಾತಾಡ್ದ. ಬರ್ತಿದ್ದೆ ಇವಾಗ, ಕಾರ್ ತೊಗೊಂಡು ಬರ್ತೀನಿ ಪ್ರಿಯಾಕ, ರೆಡಿ ಆಗಿ ಅಂತ ಹೇಳ್ದ. ಸೀನಣ್ಣ ನಿಜವಾಗ್ಲೂ ತುಂಬ ಒಳ್ಳೆಯವನು ಅತ್ತೆ. ಹೆಲ್ಪಿಂಗ್ ನೇಚರ್ ತುಂಬ ಇದೆ ಅವನಿಗೆ. ಎಷ್ಟೇ ಕುಡ್ದಿರ್ಲಿ, ಏನೇ ಆಗಿರಲಿ, ಕಷ್ಟ ಅಂತ ಬಂದರೆ ಮೊದಲು ಬರೋದೇ ಸೀನಣ್ಣ. ಬೇಗ ಬೇಗ ರೆಡಿಯಾಗಿ ಹೋಗೋಣ, ಬರ್ತಿದ್ದಾನಂತೆ ಇವಾಗ ಕಾರ್ ತೊಗೊಂಡು. ಅಯ್ಯ ಹೌದಾ, ಬರ್ತೀನನ್ನ ಪಾಪ. ನನ್ನ ಜೊತೆ ಏನೇನ ಮಾತಾಡ್ತೇವ ಹುಡುಗ, ಅದಕ್ಕಂದಲೇ ನಾ ಏನನ್ನ ಅಂದೆ ತಾಯಿ. ರೆಡಿ ಅವ, ನಡಿ ಬಡ ಬಡ. ಪ್ರಿಯಾಕ ಕರೀಲೇನು ಪ್ರಿಯಾಕ? ನರ್ಸ್ನ ವೀಲ್ ಚೇರ್ ಅದು ಏನಾರು ತಗೊಂಡು ಬಾ ಅಂತೇಳಿ ನೋಡ್ಕೊಳ್ತಾ ಹೋಗ್ತೀರಿ? ಬೇಡ ಸೀನಣ್ಣ, ನಡ್ಕೊಂಡು ಹೋಗ್ತೀನಂತ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ಸೀನಣ್ಣ. ಸೀನಪ್ಪ, ದೇವ್ರು ಬಂದಂಗೆ ಬಂದ್ಯಪ್ಪ. ನಿಮ್ಮ ಮಾಮನೂ ಇಲ್ಲ ಊರಾಗ, ನನ್ನ ಮಗನೂ ಇಲ್ಲ. ಪುಣ್ಯ ಬರ್ಲಪ್ಪ ನಿನಗ, ನೀ ಇಂಥದಕ್ಕೆ ಭಾಳ ಆಗ್ತೀಯಪ್ಪ ಸೀನಪ್ಪ. ಮಮ್ಮಿರಿ ಅವೆಲ್ಲ ಮಾತಾಡ್ಬೇಡ್ರಿ. ಈಗ ಮೊದಲು ಪ್ರಿಯಾಕನ ಕರ್ಕೊಂಡು ಒಳಗೆ ಹೋಗ್ರಿ ಮಮ್ಮಿರಿ. ಅದೆಲ್ಲ ಆಮೇಲೆ ಮಾತಾಡೋದಿರ್ತದ್ರಿ. ಒಬ್ರಿಗೊಬ್ರು ಆಗಲಿಲ್ಲ ಅಂದ್ರೆ ಮನುಷ್ಯತ್ವ ಅನ್ನೋದು ಏನು ಉಳಿತದ್ರಿ ಮಮ್ಮಿ. ಹೋಗ್ರಿ ಹೋಗ್ರಿ, ಕರ್ಕೊಂಡು ಹೋಗ್ರಿ ಮಮ್ಮಿ ಬಡನೆ. ಆಯ್ತಪ್ಪ, ನೀನು ನಡಿ ಒಳಗೆ ಹೋಗುಮಂತ. ನಡಿಯಾ ಪ್ರಿಯಾ, ಹೋಗು ನಡಿ. ಹಾಂ ರೀ ಅತ್ತೆ. ಸೀನಣ್ಣ ಸ್ವಲ್ಪ ಹೊತ್ತು ನೀವು ಇಲ್ಲೇ ಇರಿ. ಏನಾದರೂ ಟ್ಯಾಬ್ಲೆಟ್ಸ್ ಅದು ತರೋದಿರುತ್ತಲ್ವಾ, ಅತ್ತೆಗೆ ಆಗಲ್ಲ, ಅದಕ್ಕೆ. ಸೀನಣ್ಣ ಪ್ಲೀಸ್ ಇಲ್ಲೇ ಇರಿ. ಪ್ರಿಯಾಕ ಹಂಗೆಲ್ಲ ಪ್ಲೀಸ್ ಗೀಸ್ ಅನ್ಬೇಡ್ರಿ ಪ್ರಿಯಾಕ. ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನೀವು ಆರಾಮಾಗೋವರೆಗೂ, ಮಾಮ ಬರೋವರೆಗೂ ನಾ ಇಲ್ಲೇ ಇರ್ತೀನಿ ಪ್ರಿಯಾಕ. ಡೋಂಟ್ ವರಿ, ಹೋಗ್ರಿ ನೀವು ಒಳಗೆ ಹೋಗ್ರಿ, ನಾ ಬರ್ತೀನಿ ರೀ. ಹಿಂದೆ ಬಂದೆ ರೀ. ಏನಮ್ಮ, ಏನಾಗ್ತಿದೆ? ಸರ್ ತುಂಬ ಹೊಟ್ಟೆ ನೋಯ್ತಾ ಇದೆ, ಪೇನ್ ಬಂದಿರಬಹುದು ಮೋಸ್ಟ್ಲಿ. ಹೌದಾ, 9 ತಿಂಗಳು ಮುಗ್ದದೇನ್ರಿ? ಹಾಂ ಸರ್, ಇವಾಗ 9 ಮಂತ್ಸ್ ಕಂಪ್ಲೀಟ್ ಆಗೋಕೆ ಇನ್ನೂ 4 ದಿನ ಇದೆ ಅಷ್ಟೇ. ಹೌದಾ, ನಡ್ರಿ ಒಳಗೆ ನಡ್ರಿ. ನೋಡ್ರಿ ಒಂದು ಸ್ವಲ್ಪ ಸರಿಯಾಗಿ ಚೆಕ್ ಮಾಡ್ರಿ. ನಮ್ಮ ಮನ್ಯಾಗ ಯಾರು ಇಲ್ರಿ ಗಂಡಸರು. ಈ ಸೀನಣ್ಣನೇ ಬಂದಾನ್ರಿ ನಮಗೆ ಸಹಾಯ ಮಾಡ್ಬೇಕಂತೇಳಿ. ನೀವೇ ಒಂದು ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ ನೋಡ್ರಿ ಸರ. ನಮ್ಮ ಹೊಸಿಗೆ ಒಂದು ಸ್ವಲ್ಪ ಚಲೋತ್ನಾಗ ನೋಡ್ರಿ. ಹಾಂ ಆಯ್ತು ಹೇಳ್ರಿ. ಒಳಗಡೆ ಎಲ್ಲ ಚಂದಾಗಿ ಚೆಕ್ ಮಾಡ್ತಾರಂತ. ನೀವು ಕೂತಿರಿ, ಇಲ್ಲಿ ಕರ್ಕೊಂಡು ಹೋಗ್ತೀವಿ ಒಳಗೆ. ಕರಿತೀವಿ ನರ್ಸ್ಗೆ. ನರ್ಸ್ ಯಾರಿದ್ದೀರಿ ನೋಡಮ್ಮ ಇಲ್ಲಿ? ಡೆಲಿವರಿ ಪೇಷಂಟ್ ಬಂದದ, ಕರ್ಕೊಂಡು ಹೋಗ್ರಿ ಒಳಗ. ದೇವ್ರೇ ನೀನೇಪ್ಪ ಕಾಪಾಡು, ಏನು ತೊಂದರೆ ಆಗ್ಲಾರ್ದಂಗೆ ನೋಡ್ಕೋರಪ್ಪ. ಕೂಸು ಬಾಣಂತಿ ಆರಾಮಾಗಿ ಬರಲಿ ಹೊರಗೆ. ಯಾರಿಲ್ಲಿ ಪ್ರಿಯಾ ಪೇಷಂಟ್ ಕಡೆಯವರು? ನೀವೇ ಏನ್ರಿ? ಹಾಂ ಹೌದ್ರಿ ಮೇಡಮ್, ನಾವೇ ರೀ. ಏನಾಯ್ತ್ರಿ, ಆರಾಮಿದ್ದಾರಿಲ್ರಿ? ಹಾಂ ಏನಾಗಿಲ್ರಿ, ಆರಾಮಿದ್ದಾರ. ಪ್ರಿಯಾಗ ಗಂಡು ಮಗು ಆಯಿತು, ಕೂಸು ಬಾಣಂತಿ ಇಬ್ಬರು ಆರಾಮಿದ್ದಾರ. ಹಾಂ ಗಂಡು ಮಗು ಆಯ್ತ್ರಿ, ಆರಾಮಿದ್ದಾರಿ. ಯಪ್ಪ ದೇವ್ರೇ, ಆರಾಮಿದ್ದಾರಿ. ಪುಣ್ಯ ಬರಲಿವ ನಿಮಗೆ. ಆಯಿತು, ಈಗ ಪಾಪುನ್ ತಂದು ಕೊಡ್ತೀವಿ ಹೊರಗೆ. ಬಟ್ಟೆ ಅದು ತೊಗೊಂಡು ಬಂದಿರಲ್ಲ, ಖುಷಿನ ತೊಗೊಳಕಂತ್ರಿ ಈಗ. ಹಾಂ ಆಯ್ತು ರೀ ಮೇಡಮ್ ಅವರ, ಕೊಡ್ರಿ. ಹೆಂಗಿದ್ದಾನೇನ್ರಿ ಮೊಮ್ಮಗ? ತಾಳ್ಮೆ ತಂದು ಕೊಡ್ತೀನಲ್ಲ, ನೋಡಕಂತ್ರಿ ಹೆಂಗಿದ್ದಾನಂತ. ಸೀನಣ್ಣ ಪುಣ್ಯ ಬರ್ಲಪ್ಪ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಂಗಿಲ್ಲ ನೋಡು. ನನ್ನ ಮಗನಕ್ಕಿಂತ ಹೆಚ್ಚಾದೆಪ್ಪ ನೀನು. ಕಷ್ಟ ಕಾಲದಾಗ ಆಗಿ ಯಾರೂ ಆಗಲಿಲ್ಲ ನೋಡು ಸೀನಣ್ಣ, ನೀನೇ ಆದಿ ಕಡೆಗೆ. ಭಾಳ ಥ್ಯಾಂಕ್ಸ್ ಅಪ್ಪ, ನಿನಗೆ ಪುಣ್ಯ ಬರ್ಲಪ್ಪ ತಂದೆ. ಮಾಮಿ ಹಂಗೆಲ್ಲ ಮಾತಾಡ್ಬೇಡ್ರಿ ಮಮ್ಮಿ. ನನಗೆ ಮುಜುಗರ ಕೀಡ್ ಮಾಡ್ತೀರಿ ನೋಡ್ರಿ ನೀವು. ಪ್ರಿಯಾಕೇನು ಹೊರಗಿನೇಕೇನ್ರಿ ಮಮ್ಮಿ? ನೀವೇನು ಹೊರಗಿನವ್ರೇನ್ರಿ? ನಾ ಯಾವತ್ತೂ ನೀವು ಹೊರಗಿನವ್ರು ಅಂತ ಅನ್ಕೊಂಡೇ ಇಲ್ರಿ ಮಮ್ಮಿ. ಕಷ್ಟ ಕಾಲದಾಗ ಆಗ್ಬೇಕ್ರಿ ಮಮ್ಮಿ ಒಬ್ರಿಗೊಬ್ರು. ಹಂಗೆ ಅನ್ಲಿಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇನ್ನೊಂದ್ಸಲ ಮಮ್ಮಿ ನೀವು. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ನೀವು ನಿಮ್ಮ ಓಣ್ಯಾಗ ಯಾರಿಗಾರ ತ್ರಾಸ ಅದಂದ್ರೆ ಹೆಲ್ಪ್ ಮಾಡ್ಬೇಕ್ರಿ. ಬಾಗಿಲ ಮುಚ್ಕೊಂಡು ಕೂಡ್ಬೇಡದ ನೋಡ್ರಿ. ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ರೀ. ಹಂಗೆ ಬಾಜುವಿನ ಗಂಟೆ ಟಣ್ ಅಂತ ಹೊಡೀರಿ. ನಾವು ಮಾಡಿದ್ದು ವಿಡಿಯೋದ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡ್ಬೋದು.
ಎಲ್ಲರಿಗೂ ಧನ್ಯವಾದಗಳು.